ಕೂಡ ರಾಜ್ಯದ ಬಡವರ ಮೇಲೆ ಕನ್ನ ಹಾಕಿ ವಸೂಲಿ ಮಾಡ್ತಾ ಇದ್ದಾರೆ. ಈ ಕನ್ನ ಹಾಕಿ ನೀವು ಬಡವರ ಅನ್ನ ಕಿತ್ತಿದ್ದೀರಾ, ನಿಮ್ಗೆ ಸಿಗುವಂತದ್ದು ಘೋರ ನರಕನೇ. ನನ್ಗನ್ಸ್ತದೆ ನರಕದಲ್ಲೂ ಕಷ್ಟನೇ. ಈ ಲೆವೆಲ್ ಕೇಸ್ಗೆ ನರಕದಲ್ಲೂ ಇವ್ರಿಗೆ ಅಡ್ವಾ ಇದಿಲ್ಲ, ಬೇರೆ ಇನ್ನೊಂದು ನರಕ, ಹೊಸ ನರಕ ಸೃಷ್ಟಿ ಮಾಡ್ಬೇಕು ಇವ್ರಿಗೋಸ್ಕರ. ಬಡವರ ಅನ್ನ ತಿಂದಿದ್ದೀರಾ, ಬಡವರ ಆಸ್ಪತ್ರೆಗೆ ಹೋದ್ರೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀರಾ. ರೈತರು ಅನ್ನ ಕೊಡೋ ರೈತರು ಅವ್ರ ಜಮೀನನ್ನ ಲೂಟಿ ಹೊಡಿತಾ ಇದ್ದೀರಾ. ಈ ಎಲ್ಲ ಪಾಪ ನಿಮ್ಮ ಮೇಲೆ ಬಂದಿದೆ. ಈ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಲ್ಯಾಂಡ್ ಜಿಹಾದ್ ಹೆಸರಲ್ಲಿ ವಕ್ಫ್ ಬೋರ್ಡ್ ಏನು ಅಕ್ರಮ ಮಾಡ್ತಾ ಇದೆ, ಇದು ಬಯಲಿಗೆಳೆಯದೆ ನಮ್ಮ ವಿರೋಧ ಪಕ್ಷದ ಕೆಲಸ. ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ. ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಅಟ್ಲೀಸ್ಟ್ ನಮ್ಮ ಕೇಂದ್ರ ಸರ್ಕಾರ ಈಗ ನರೇಂದ್ರ ಮೋದಿ ಅವರು ಈ ಬಿಲ್ ಅನ್ನ ತಂದು ರೈತರ ಜಮೀನನ್ನ ಉಳಿಸಬೇಕು, ಮಠ ಮಂದಿರಗಳ ಜಮೀನನ್ನ ಉಳಿಸಬೇಕು, ವಿಶ್ವೇಶ್ವರಯ್ಯನವರು ಓದಿರೋ ಶಾಲೆ ಉಳಿಬೇಕು, ವಿಧಾನಸೌಧ ಉಳಿಬೇಕು, ಲಾಲ್ಬಾಗ್ ಉಳಿಬೇಕು, ಮಂತ್ರಾಲಯ ದೇವಸ್ಥಾನ ಉಳಿಬೇಕು. ಅದಕ್ಕೆ ಬರಬೇಕು ಸೂಪರ್ ಮ್ಯಾನ್ ನರೇಂದ್ರ ಮೋದಿ ಅವರು, ಸೂಪರ್ ಮ್ಯಾನ್ ಆಗಿ ಬರಬೇಕು. ಇನ್ಮೇಲೆ ಏನಿದ್ರು ಈ ಬಿಲ್ಗೆ ಹವಾ ಕೊಡೋದು ಮೋದಿಯವರೇ ಹವಾ. ಈ ಮೋದಿಯವರ ಹವಾ ಬಂದ್ಮೇಲೆ ಸಿದ್ದರಾಮಯ್ಯನವರು ಅಷ್ಟೊತ್ತು ಇರ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಪರಮೇಶ್ವರ್ ಹೇಳ್ಬಿಟ್ಟವ್ರೆ ಮೈಸೂರಲ್ಲಿ ಬೇಗ ಕಾಂಗ್ರೆಸ್ ಭವನ ಕಟ್ಬಿಡಿ, ಅವ್ರು ಇರ್ತಾರೋ ಹೋಗ್ತಾರೋ ಗೊತ್ತಿಲ್ಲ, ಸನ್ನಿವೇಶ ಬಹಳ ಕ್ರಿಟಿಕಲ್ ಇದೆ, ICU-ನಲ್ಲಿದೆ, ವೆಂಟಿಲೇಟರ್ ಹಾಕಿದಿರಿ. ಅವ್ರ ಪಾರ್ಟಿಯವರು ಹೇಳ್ತಾ ಇರೋದು ಸಿದ್ದರಾಮಯ್ಯನನ್ನ ಇಳಿಸಕ್ಕೆ ಗುಂಡಿ ತೋಡ್ತಾ ಇರೋರು ಇವರೇ ಅಲ್ಲ. ಅದರಿಂದ ಬಹಳ ದಿನ ಸಿದ್ದರಾಮಯ್ಯ ಇಷ್ಟು ಕರ್ಮ ಮಾಡಿದ್ಮೇಲೆ ಸಿದ್ದರಾಮಯ್ಯ ಉಳಿತಾರ? ಉಳಿಯಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನಮ್ಮ ಬಿಜೆಪಿಯ ನಮ್ಮ ಅಧ್ಯಕ್ಷರು 3 ಜನ ಅಧ್ಯಕ್ಷರು ಕೂಡ ಈ ಹೋರಾಟಕ್ಕೆ ಬೆಂಗಳೂರಲ್ಲಿ ಒಂದು ಚಾಲನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಆಸ್ತಿ ಉಳಿಬೇಕು, ನಮ್ಮ ಆಸ್ತಿ ನಮ್ಮ ಹಕ್ಕು ಉಳಿಬೇಕು. ಪಾಪ ನಮ್ಮ ಜಯನಗರದ MLA ಉಳಿತಾ ಇದ್ದಾರೆ, ನಮ್ಮ ಟ್ಯಾಕ್ಸು ನಮ್ಮ ಅವರು ಫೈಟ್ ಮಾಡ್ತಾವ್ರೆ, ನಮ್ಮ ಟ್ಯಾಕ್ಸು ನಮ್ಮ ಹಕ್ಕು ಅಂತ. ಅವ್ರಿಗೆ ಯಾರು ಉಪಮುಖ್ಯಮಂತ್ರಿ ತಗ್ಗಿ ಬಗ್ಗೆ ನಡಿಬೇಕು, ತಗ್ಗಿ ಬಗ್ಗೆ ನಡಿಬೇಕು ಅಂತ ಪಾಳೆಗಾರಿಕೆ ಮಾತಾಡ್ತಾವ್ರೆ. ಪಾಳೆಗಾರಿಕೆ ನಾನು ಕೇಳ್ತೀನಿ ಅವ್ರಿಗೆ, ಆಯ್ತಪ್ಪ ನೀನು ಅನುದಾನ ಕೊಡದೆ ತಗ್ಗಿ ಬಗ್ಗೆ ನಡಿಬೇಕು ಅಂತ ಹೇಳಿದೆಯಲ್ಲ, ನೆನ್ನೆ ನಿರ್ಮಲಾ ಸೀತಾರಾಮನ್ ಹತ್ರ ಹೋಗಿದ್ದೀರಲ್ಲ, ಅವರು ಬೇಕಾದಷ್ಟು ಬೈದಿದ್ದೀರ, ಬೇಕಾದಷ್ಟು ಬೈದವ್ರೆ, ಅವರು ಬೈದವ್ರೆ. ಅವರೇನಾದ್ರು ನಿಮ್ಮನ್ನ ತಗ್ಗಿ ಬಗ್ಗೆ ನಡಿಬೇಕು ಅಂತ ನಿಮ್ ಕತೆ ಏನು? ನಿಮ್ ಕತೆ ಏನು? ಪ್ರಜಾಪ್ರಭುತ್ವ ಇದು, ದಾದಾಗಿರಿ ಗೂಂಡಾಗಿರಿ ಎಲ್ಲ ನಡೆಯಲ್ಲ. ಅದನ್ನು ಹೋರಾಟ ಮಾಡ್ತೀವಿ ನಾವು. ಇವತ್ತು ಮುಖ್ಯವಾಗಿ ನಾವು ಈ ವಕ್ಫ್ ಬೋರ್ಡ್ ಆಸ್ತಿ ಏನು ನುಂಗುತ್ತಾ ಇದೆ, ಕ್ಯಾನ್ಸರ್ ರೀತಿ ಹರಡ್ತಾ ಇದೆ, ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು. ಅದಕ್ಕೋಸ್ಕರ ಇವತ್ತು ಬಿಜೆಪಿ ಇದನ್ನ ದೊಡ್ಡ ಹೋರಾಟವನ್ನ ಮಾಡ್ತಾ ಇದೆ. ತಾವೆಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ರೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ, ಮಠ ಜಾಗಕ್ಕೂ ಬೇಲಿ ಹಾಕಿದ ಸರ್ಕಾರಕ್ಕೆ, ಶಾಲೆಯ ಜಮೀನಿಗೂ ಬೇಲಿ ಹಾಕಿದ ಸರ್ಕಾರಕ್ಕೆ, ದೇವಾಸಿಗೂ ಬೇಲಿ ಹಾಕಿದ ಸರ್ಕಾರಕ್ಕೆ ಧನ್ಯವಾದ.